ಧರ್ಮಸ್ಥಳದಲ್ಲಿನ ಬಂಗ್ಲೆಗುಡ್ಡದ ದಾಖಲೆಗಳನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಬಂಗ್ಲೆಗುಡ್ಡದ ದಾಖಲೆಯನ್ನ ಅರಣ್ಯ ಇಲಾಖೆ ಸಂಗ್ರಹಿಸಿದೆ. ನಿನ್ನೆ ಬಂಗ್ಲೆಗುಡ್ಡದ ದಾಖಲೆ ತಡಕಾಡಿದಂತ ಅರಣ್ಯ ಇಲಾಖೆ ಇಂದು ಎಸ್ಐಟಿಗೆ ದಾಖಲೆಯ ಪ್ರತಿಯನ್ನ ಇಲಾಖೆ ನೀಡಲಿದೆ. ಅದರ ಒಂದು ನಕಲಿ ಪ್ರತಿ ಏನಿದೆ ಅದನ್ನ ನೀಡಲಾಗುತ್ತೆ. ಇಂದು ಎಸ್ಐಟಿಗೆ ದಾಖಲೆಯ ಪ್ರತಿಯನ್ನ ಇಲಾಖೆಯವರು ನೀಡಲಿದ್ದಾರೆ. ಧರ್ಮಸ್ಥಳದಲ್ಲಿನ ಬಂಗ್ಲೆಗುಡ್ಡ ಇಲ್ಲಿ ಏನು ವಿಠಲ್ಗೌಡ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಿತ್ತು. ಇಲ್ಲಿ ಶವಗಳನ್ನು ಹುತ್ತು ಹಾಕಲಾಗಿದೆ. ಅದಾದ ನಂತರ ಇಲ್ಲಿನ ಒಂದು ಸರ್ವೆಯನ್ನು ಕೂಡ ಮಾಡಲಾಯಿತು. ಜೊತೆಗೆ ಅಲ್ಲಿನ ಡಾಕ್ಯುಮೆಂಟನ್ನು ಈಗ ಎಸ್ಐಟಿ ಅವರಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂದಾಗಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅರಣ್ಯ ಇಲಾಖೆಯವರು. ಅದರ ನಕಲು ಪ್ರತಿಯನ್ನು ಎಸ್ಐಟಿ ಅವರಿಗೆ ನೀಡಲಿದ್ದಾರೆ. ಪ್ರತಿಯೊಂದು ದಾಖಲೆಯನ್ನು ಕೂಡ ಎಸ್ಐಟಿ ಈಗ ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ ಬೇಕಾದಂಥ ಸರ್ವೆ, ವಿಠಲ್ಗೌಡ ಯಾವ ಪ್ರದೇಶದಲ್ಲಿ ಈ ಹೆಣಗಳನ್ನು ಅಲ್ಲಿ ಹೂತು ಹಾಕಲಾಗಿತ್ತು ಅನ್ನೋದ್ರ ಬಗ್ಗೆ ಆರೋಪ ಮಾಡಿದರು. ಈ ಪ್ರದೇಶದಲ್ಲಿ ಈಗ ಸರ್ವೆ ಕೂಡ ಮಾಡುವಂಥದ್ರ ಬಗ್ಗೆ ಇತ್ತು. ಅದಾದಮೇಲೆ ಅಲ್ಲಿನ ದಾಖಲೆಯನ್ನು, ಬಂಗ್ಲೆಗುಡ್ಡದ ದಾಖಲೆಯನ್ನು ಅರಣ್ಯ ಇಲಾಖೆ ಈಗ ಎಸ್ಐಟಿಗೆ ನೀಡಲಿದೆ. ಇನ್ನು ಎಸ್ಐಟಿಗೆ ಅಡ್ಡಿ ಆಯ್ತಾ ಅರಣ್ಯ ಇಲಾಖೆ ಅನುಮತಿ ಸಿಕ್ಕರೆ ಬಂಗ್ಲೆಗುಡ್ಡದಲ್ಲಿ ಹಿಂದೆ ಸ್ಥಳ ಗುರುತು ಸಾಧ್ಯತೆ ಇದೆ. ಬಂಗ್ಲೆಗುಡ್ಡದಲ್ಲಿ ಹೊಸ ಜಾಗ ಗುರುತು ಮಾಡುವ ಮಾಹಿತಿ ಸಚಿವ ಈಶ್ವರ್ ಖಂಡ್ರೆ ಗಮನಕ್ಕೆ ತಂದಂತ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳ ಚರ್ಚೆ ಬಗ್ಗೆ ಸಚಿವರ ಗಮನಕ್ಕೆ. ಎಸ್ಐಟಿಗೆ ಅಡ್ಡಿ ಆಯ್ತಾ ಅರಣ್ಯ ಇಲಾಖೆ ಅನುಮತಿ? ಯಾಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಪರ್ಮಿಷನ್ ಬೇಕಾಗುತ್ತೆ. ಕಂಡಲ್ಲಿ ಅಗಿಯೋಕೆ ಹೋದ್ರೆ ಮರಗಳಿರ್ತಾವಲ್ಲಿ, ಯಾವುದೇ ರೀತಿಯಾಗಿ ಕಾಡಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೊಸ ಜಾಗ ಗುರುತು ಮಾಡುವ ಒಂದು ವಿಚಾರ ಏನಿದೆ. ಅಲ್ಲಿ ಸಾಕಷ್ಟು ಮರಗಳಿರೋದ್ರಿಂದ, ಕಾಡಿನ ಪ್ರದೇಶ ಆಗಿರೋದ್ರಿಂದ ಅರಣ್ಯ ಇಲಾಖೆ ಕೂಡ ಅದಕ್ಕೆ ಪರ್ಮಿಷನ್ ಕೊಡಬೇಕಾಗುತ್ತೆ. ಆ ಕಾರಣಕ್ಕೆ ಈಶ್ವರ್ ಖಂಡ್ರೆ ಅವರ ಗಮನಕ್ಕೂ ಕೂಡ ಇದನ್ನು ತರಲಾಗಿದೆ. ಎಸ್ಐಟಿಗೆ ದಾಖಲೆಯ ಪ್ರತಿಯನ್ನು ಕೂಡ ಇಲಾಖೆ ನೀಡಲಿದೆ. ಒಂದು ವೇಳೆ ಅನುಮತಿ ಸಿಕ್ಕರೆ ಬಂಗ್ಲೆಗುಡ್ಡದಲ್ಲಿ ಇವತ್ತೇ ಸ್ಥಳ ಗುರುತು ಮಾಡುವಂಥ ಸಾಧ್ಯತೆಗಳಿವೆ. ನಮ್ಮ ಪ್ರತಿನಿಧಿ ಅಶೋಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಅಶೋಕ್, ಇದೀಗ ಮೊದಲನೇದಾಗಿ ನಂಬರ್ 1 ಇಲ್ಲಿ ಅರಣ್ಯ ಇಲಾಖೆ ಕೊಟ್ಟಂತ ಪ್ರತಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ಎರಡನೇದು, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅರಣ್ಯ ಇಲಾಖೆಯ ಪರ್ಮಿಷನ್ ಏನಿದೆ ಅಲ್ಲಿ ಉತ್ಖನನ ಮಾಡೋದಕ್ಕೆ ಅಥವಾ ಮಾರ್ಕಿಂಗ್ ಮಾಡೋದಕ್ಕೆ, ಅದರ ಒಂದು ಪರ್ಮಿಷನ್ ಸಿಗ್ಬೋದಾ? ಸಚಿವರಿಗೂ ಕೂಡ ಈ ವಿಚಾರ ಹೋಗಿದೆಯಾ, ಹೇಗೆ ಅಂತ? ಹೌದು ಅವಿನಾಶ್, ಪ್ರಮುಖವಾಗಿ ಬಂಗ್ಲೆಗುಡ್ಡೆ ರಹಸ್ಯವನ್ನು ಭೇದಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಈಗ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸೌಜನ್ಯ ಮಾವ ವಿಠಲ್ಗೌಡ ಅವರು ಆರೋಪ ಮಾಡಿರುವಂತೆ ಆ ಬಂಗ್ಲೆಗುಡ್ಡೆ ಮೇಲ್ಭಾಗದಲ್ಲಿ ಸಾಕಷ್ಟು ಕಳೆಬರಗಳು ಇತ್ತು ಎನ್ನುವಂಥದ್ದನ್ನು ಅವರು ವಿಡಿಯೋ ಮೂಲಕ ಹೇಳ್ಕೊಂಡಿದ್ರು. ಇದರ ಜೊತೆಗೆ ಎಸ್ಐಟಿ ವಿಚಾರಣೆ ಟೈಮಲ್ಲೂ ಕೂಡ ಇದೇ ವಿಚಾರವನ್ನು ಎಸ್ಐಟಿ ಅಧಿಕಾರಿಗಳ ಮುಂದೆ ಅವರು ಹೇಳ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೇಲಾಧಿಕಾರಿಗಳಿಂದ ನಿರ್ದೇಶನ ಪಡೆಯೋದಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಈ ನಡುವೆ ಆ ಬಂಗ್ಲೆಗುಡ್ಡೆ ಅರಣ್ಯ ಪ್ರದೇಶ ಅದು ಫಾರೆಸ್ಟ್ ಇಲಾಖೆ ಬರುತ್ತೆ. ಅದು ರಿಸರ್ವ್ ಫಾರೆಸ್ಟ್ ಆಗಿದೆ. ಈ ಹಿಂದೆ ಉತ್ಖನನ ಏನು ಚಿನ್ನಯ್ಯನು ಸ್ಥಳ ಗುರುತು ಮಾಡಿದ ಅದು ಆ ಕಾಡಿನ ಅಂಚಿನಲ್ಲಿ ಸ್ಥಳ ಗುರುತನ್ನು ಮಾಡಲಾಗಿದೆ. ಹಾಗಾಗಿ ಅರಣ್ಯ ಇಲಾಖೆಯಿಂದ NOC ಅನ್ನು ಪಡ್ಕೊಂಡು ಅಲ್ಲಿ ಉತ್ಖನನ ಕಾರ್ಯವನ್ನು ಮಾಡಲಾಯಿತು. ಆದರೆ ಈಗ ವಿಠಲ್ಗೌಡ ಹೇಳಿರುವಂತಹ ಜಾಗ ಅರಣ್ಯ ಪ್ರದೇಶದ ಮಧ್ಯಭಾಗ, ಅದು ರಿಸರ್ವ್ ಫಾರೆಸ್ಟ್ ಬರುತ್ತೆ. ಅಲ್ಲಿ ಸಾಕಷ್ಟು ಮರ ಗಿಡಗಳು ಕೂಡ ಇದೆ. ಹೀಗಾಗಿ ಅರಣ್ಯ ಇಲಾಖೆ ಅನುಮತಿಯು ಕೂಡ ಬೇಕಾಗುತ್ತೆ. ಒಂದು ವೇಳೆ ಅಲ್ಲಿ SIT ಉತ್ಖನನ ಕಾರ್ಯಾಚರಣೆ ಮಾಡಬೇಕಾದ್ರೂ ಕೂಡ ಅರಣ್ಯ ಇಲಾಖೆ ಅನುಮತಿಯನ್ನು ಪಡಿಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕಳೆದ 3 ದಿವಸಗಳಿಂದ ಬೆಳ್ತಂಗಡಿ ವಲಯ ವ್ಯಾಪ್ತಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು SIT ಪೊಲೀಸ್ ಠಾಣೆಗೆ ಕರೆಸಿಕೊಂಡು ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳಾಯಿತು. ಇದರ ಜೊತೆಗೆ ಆ ಭಾಗದ ಸರ್ವೆ ರಿಪೋರ್ಟ್, ಅರಣ್ಯ ಇಲಾಖೆಯಲ್ಲಿ ಒಂದಿಷ್ಟು ಮ್ಯಾಪ್ ಇರುತ್ತೆ, ಮತ್ತೆ ಸ್ಯಾಟಲೈಟ್ ನಿಂದ ಮೂಲಕ ಮಾಡಿರ್ತಕ್ಕಂಥ ಸರ್ವೆ ರಿಪೋರ್ಟ್ ಕೂಡ ಇರುತ್ತೆ. ಆ ಎಲ್ಲ ರಿಪೋರ್ಟ್ಗಳನ್ನು ಈಗಾಗಲೇ ತರಿಸ್ಕೊಂಡಿದ್ದಾರೆ. ಆ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ನಡುವೆ ಅರಣ್ಯ ಇಲಾಖೆ ಇದಕ್ಕೆ NOC ಕೊಡುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಗಮನಕ್ಕೂ ಕೂಡ ಈ ವಿಚಾರವನ್ನು ತಂದಿದ್ದಾರೆ. ಈ ನಡುವೆ ಪ್ರಣವ್ ಮೊಹಂತಿ, SIT ಮುಖ್ಯಸ್ಥರಾಗಿದ್ದ ಪ್ರಣವ್ ಮೊಹಂತಿ ಅವರು ಕೂಡ ಖುದ್ದಾಗಿ ಬೆಳ್ತಂಗಡಿ SIT ಪೊಲೀಸ್ ಠಾಣೆಗೆ ಬಂದು ಈ ಬಗ್ಗೆ ಅಧಿಕಾರಿಗಳ ಜೊತೆ, ಕಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ರು. ಮತ್ತೆ ನಿನ್ನೆಷ್ಟೇ ಅವರು ಬೆಂಗಳೂರಿಗೆ ಹೋಗಿ ಅಲ್ಲಿ ಸರ್ಕಾರದ ಮುಂದೆ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ವಿಠಲ್ಗೌಡ ಹೇಳಿರುವಂತೆ ಕೇವಲ ಭೂಮಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕಳೆಬರಗಳನ್ನು ಮಾತ್ರ ಸಂಗ್ರಹಿಸಿಕೊಂಡು ಬರ್ತಾರಾ, ಅಥವಾ ಅವರು ಮತ್ತೆ ಅಲ್ಲಿ ಸ್ಥಳ ಗುರುತು ಮಾಡಿ ಅಲ್ಲೇ ಉತ್ಖನನ ಮಾಡೋದಕ್ಕೆ ಮುಂದಾಗ್ತಾರಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಇದೆ. SIT ಅಧಿಕಾರಿಗಳಲ್ಲೂ ಕೂಡ ಗೊಂದಲ ಇದೆ. ಹೀಗಾಗಿ ಸದ್ಯ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಈ ಬಗ್ಗೆ ಅಭಿಪ್ರಾಯವನ್ನು ಪಡೆಯುವುದರ ಜೊತೆಗೆ ದಾಖಲೆಗಳನ್ನು ಸಂಗ್ರಹಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಕಾರ್ಯಾಚರಣೆ ನಡೆಯುವಂತ ಬಹುತೇಕ ಅನುಮಾನ ಇದೆ. ಹೀಗಾಗಿ ಇನ್ನೊಂದಿಷ್ಟು ಹಾಗೆ ಸಂಪರ್ಕದಲ್ಲಿರಿ. ಬಂಗ್ಲೆಗುಡ್ಡ ಮಹಜರು ಬಗ್ಗೆ SITಗೆ ಗೊಂದಲಕ್ಕೆ ಸಿಲುಕಿರುವಂತ SIT ಅಧಿಕಾರಿಗಳು ಹೇಗೆ ಮಹಜರು ಮಾಡಬೇಕು ಅನ್ನೋದರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಮಹಜರು ಬಗ್ಗೆ ಕಾನೂನು ತಜ್ಞರ ಸಲಹೆಗೆ ಈಗ ಮೊರೆ ಹೋಗ್ತಾ ಇರೋದು. ಕಾನೂನು ತಜ್ಞರ ಸಲಹೆ ಪ್ರಕಾರ SIT ಅವರು ಮುಂದುವರಿಯುವಂಥ ನಿರೀಕ್ಷೆ ಇದೆ.
ವಿಠಲ್ಗೌಡ ತೋರಿಸಿದಂಥ ಸ್ಥಳದಲ್ಲೇ ಮಹಜರು ಮಾಡಬೇಕಾ ಅಥವಾ ಇಡೀ ಬಂಗ್ಲೆಗುಡ್ಡದಲ್ಲಿ ಮಹಜರು ನಡೆಸಬೇಕಾ? ಸದ್ಯ ಈ ಗೊಂದಲದಲ್ಲಿ ಎಸ್ಐಟಿ ಅಧಿಕಾರಿಗಳಿದ್ದಾರೆ. ಬುರುಡೆ ಪ್ರಕರಣದಲ್ಲಿ ಕಾನೂನು ಸಲಹೆ ಪಡೆಯುತ್ತಿರುವಂಥ ಎಸ್ಐಟಿ ಅಶೋಕ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಅಶೋಕ್, ಇದೀಗ ಈ ಉತ್ಖನನ ಅನ್ನೋದು ಹಿಂದೆ ನಾವು ನೋಡಿದೀವಿ. ಚಿನ್ನಯ್ಯ ಹೇಳಿದಂಥ ಸಂದರ್ಭದಲ್ಲಿ ಬಹಳಷ್ಟು ಕಡೆ ಹುಡುಕಾಟ ನಡೆಸಿದ್ರು, ಆದರೆ ಎಷ್ಟು ಮಟ್ಟಿಗೆ ಅದು ಉಪಯೋಗಕ್ಕೆ ಬಂತು ಅನ್ನೋದು ಪ್ರಶ್ನೆ. ಎರಡನೇದಾಗಿ ಈಗ ಮತ್ತೆ ಅದೇ ರೀತಿಯಾಗಿ ಉತ್ಖನನ ಆರಂಭ ಆದರೆ ಇಲ್ಲಿ ಎಕ್ಸಾಕ್ಟ್ಲಿ ವಿಠಲ್ಗೌಡ ಹೇಳ್ತಿರುವಂಥ ಸ್ಪಾಟ್ ಅದೇನಾ? ಭಾಳಷ್ಟು ವರ್ಷಗಳಾಗಿರೋದ್ರಿಂದ ಇದೇ ಜಾಗದಲ್ಲಿ ಉತ್ಖನನ ಮಾಡಿದ್ರೆ ಸಿಗುತ್ತಾ ಅಥವಾ ಕಂಪ್ಲೀಟ್ ಆ ಏರಿಯಾದಲ್ಲೇ ಮಾಡಬೇಕಾಗುತ್ತಾ? ಹೇಗೆ ಇದ್ರ ಬಗ್ಗೆ ಏನು ಗೊಂದಲ ಇದೆ ಅಂತ ಎಸ್ಐಟಿ ಅವರಿಗೆ? ಹೌದು ಅವಿನಾಶ್, ಪ್ರಮುಖವಾಗಿ ದೂರುದಾರ ಚಿನ್ನಯ್ಯ ಹೇಳಿರುವಂತೆ ಎಸ್ಐಟಿ ಫಾರ್ಮ್ ಆಗುತ್ತೆ. ಆತ ಹೇಳಿದಂತೆ ಆ ಬಂಗ್ಲೆಗುಡ್ಡೆ ಮತ್ತು ನೇತ್ರಾವತಿ ತಟ ಏನಿದೆ ಆ ಭಾಗದಲ್ಲಿ ಉತ್ಖನನ ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ. ಸುಮಾರು 17 ಪಾಯಿಂಟ್ಗಳಲ್ಲಿ ಉತ್ಖನನವನ್ನು ಮಾಡ್ತಾರೆ. ಸೊ 17 ಪಾಯಿಂಟ್ಗಳಿಗೆ ಕೇವಲ 1 ಪಾಯಿಂಟ್ ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಚಿನ್ನಯ್ಯ ಹೇಳಿದಂತೆ ಯಾವುದೇ ರೀತಿಯಂತ ಮಾನವನ ಕಳೆಬರಗಳು ಸಿಕ್ಕಿಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಆತನನ್ನು ಆ ಬಳಿಕ ಸಾಕ್ಷ್ಯ ದೂರುದಾರನಾಗಿದ್ದಂಥವನ್ನು ಆರೋಪಿಯಾಗಿ ಮಾಡಿದ್ರು. ಈಗ ಮತ್ತೆ ವಿಠಲ್ಗೌಡ ಹೇಳ್ತಿರ್ತಕ್ಕಂಥದ್ದು ಮತ್ತೆ ಬಂಗ್ಲೆಗುಡ್ಡೆ ಭಾಗದಲ್ಲಿ ಈ ರೀತಿಯಾಗಿ ಶವಗಳನ್ನು ಹೂತು ಹಾಕಿರುವಂಥದ್ದು, ಕಳೆಬರಗಳು ಇದೆ ಎನ್ನುವಂಥದ್ದು. ಸೊ ಈ ಬಗ್ಗೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಎನ್ನುವಂಥ ಗೊಂದಲ ಎಸ್ಐಟಿ ಅಧಿಕಾರಿಗಳ ಮುಂದೆ ಇರ್ತಕ್ಕಂಥದ್ದು. ಹೀಗಾಗಿ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪಡೀತಾ ಇದ್ದಾರೆ. ಕೇವಲ ಈಗ ವಿಠಲ್ಗೌಡ ಅವರ ಮೇಲೆ ಆರೋಪ ಇರುವಂಥದ್ದು ಏನು ಚಿನ್ನಯ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬುರುಡೆಯನ್ನು ವಿಠಲ್ಗೌಡ ತಂದ್ರು ಅಂತೇಳಿ. ಸೊ ಆ ಬುರುಡೆ ತಂದಂತ ಜಾಗ ಬಂಗ್ಲೆಗುಡ್ಡೆ ಎನ್ನುವಂಥದ್ದನ್ನು ವಿಠಲ್ಗೌಡ ತನಿಖೆಯಲ್ಲಿ ಹೇಳ್ಕೊಂಡಿದ್ದ. ಸೊ ಹೀಗಾಗಿ ಕೇವಲ ಆ ಬುರುಡೆ ತಂದಂತ ಜಾಗ ಮಾತ್ರ ಮಾಜರು ಮಾಡಬೇಕಾ ಅಥವಾ ವಿಠಲ್ಗೌಡ ಹೇಳಿದಂತೆ ಇಡೀ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯವನ್ನು ಮಾಡಬೇಕಾ? ಈ ಎರಡು ಗೊಂದಲ ಇದೆ. ಒಂದು ವೇಳೆ ಕಾನೂನು ತಜ್ಞರು ಕೇವಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆ ಬುರುಡೆ ತಂದಂತ ವಿಚಾರದಲ್ಲಿ ಮಾತ್ರ ತಾವು ಮಹಜರು ಮಾಡಿ ಅಂತಂದ್ರೆ ಆ ಬುರುಡೆ ತಂದಿರತಕ್ಕಂಥ ಜಾಗದಲ್ಲಿ ಮಾತ್ರ ಮಹಜರು ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ. ಸೊ ಆ ಬುರುಡೆ ತಂದಿರತಕ್ಕಂಥ ಜಾಗದ ಸುತ್ತ ಪಂಚರ್ಗಳನ್ನು ಕರ್ಕೊಂಡು ಹೋಗಿ, ಸೋಕೋ ಟೀಮ್ ಅನ್ನು ಕರ್ಕೊಂಡು ಹೋಗಿ, ಬುರುಡೆ ಜೊತೆಗೆ ಮತ್ಯಾವುದಾದ್ರೂ ಆ ಬುರುಡೆಗೆ ಸಂಬಂಧಪಟ್ಟಂತ ಕಳೆಬರಗಳಿದೆಯಾ, ಸೊ ಈ ಎಲ್ಲ ಪರಿಶೀಲನೆ ಮಾಡುವಂತ ಸಾಧ್ಯತೆ ಇದೆ. ಇದನ್ನು ಹೊರತಾಗಿ ಕಾನೂನು ತಜ್ಞರು ಮತ್ತೆ ಇನ್ನಷ್ಟು ನೀವು ಶೋಧ ಕಾರ್ಯವನ್ನು ಮಾಡಬಹುದು, ಇದಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಅರಣ್ಯ ಇಲಾಖೆ ಪರ್ಮಿಷನ್ ಕೊಡುತ್ತೆ ಅಂತಂದ್ರೆ ಸೊ ಅದಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ಮುಂದಾಗಬಹುದು. ಈ ಹಿನ್ನೆಲೆಯಲ್ಲಿ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆಯುವುದಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದ್ರೆ ಇನ್ನೂ ಕೂಡ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಸೊ ಎಸ್ಐಟಿ ಅಧಿಕಾರಿಗಳು ಇನ್ನೂ ಕೂಡ ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಈ ನಡುವೆ ಎಸ್ಐಟಿ ಮುಖ್ಯಸ್ಥರು ಕೂಡ ಏನ್ ಹೇಳ್ತಾರೆ ಎಂಬುದನ್ನು ನೋಡಬೇಕಾಗುತ್ತೆ. ಇನ್ನೊಂದು ಕಡೆ ಸರ್ಕಾರ ಈ ಬಗ್ಗೆ ಏನು ನಿರ್ದೇಶನ ಕೊಡುತ್ತೆ ಎಂಬುದನ್ನು ಕೂಡ ನೋಡಬೇಕಾಗುತ್ತೆ. ಈ ನಡುವೆ ಕೆಲವೊಂದಿಷ್ಟು ಮಂದಿ ಹೈಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದ್ದಾರೆ. ಸೊ ಇನ್ನಷ್ಟು ಸ್ಥಳ ಗುರುತು ಮಾಡಬೇಕು, ಉತ್ಖನನ ಕಾರ್ಯಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಹೀಗಾಗಿ ಹೈಕೋರ್ಟ್ ಎಸ್ಐಟಿಗೆ ಏನ್ ನಿರ್ದೇಶನ ನೀಡುತ್ತೆ, ಸೊ ಎಲ್ಲ ಆಂಗಲ್ ನಿಂದಲೂ ಕೂಡ ಯೋಚನೆ ಮಾಡಬೇಕಾಗಿದೆ. ಆದ್ರೆ ಅಂತಿಮ ಎಸ್ಐಟಿಯ ನಿರ್ಧಾರ ಏನಾಗುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಮತ್ತು ಮುಂದಿನ ಕಾರ್ಯ ಅಶೋಕ್ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ ನೀಡ್ತಾ ಹೋಗೋಣ.